ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 12 ಮತ್ತು 13ನೇ ಕಂತಿನ ಹಣ ನಿಮಗೆ ರಿಲೀಸ್ ಆಗ್ತಾ ಇರುವಂಥದ್ದು. 11ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಅಂದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ 12ನೇ ಕಂತಿನ ಹಣ ನಿಮಗೆ ಜಮಾ ಆಗಿಲ್ಲ ಅಂದರೆ ಯಾವಾಗ ಜಮಾ ಆಗ್ತಾ ಇದೆ, ಈ ಒಂದು ಜಿಲ್ಲೆಗಳಿಗೆ 12 ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಸೊ ಇಂದು ಆ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ. ಸೊ ಒಂದು 12 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಜಮಾ ಆಗ್ಬೋದಲ್ವಾ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ. ನಾನು ಮೊದಲೇ ಹೇಳ್ಬಿಡ್ತೀನಿ, ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದೆ. ಸೊ ಇದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿ ನೀವು ತಿಳ್ಕೊಂಡ್ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗ್ತಾ ಇದೆ, ನಮಗೆ ಹಣ ಯಾವಾಗ ಬರ್ತಾ ಇದೆ, 13ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ, ಮತ್ತು 11ನೇ ಕಂತಿನ ಹಣ ಬಂದಲ್ದವರು ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಅಮೌಂಟ್ ಬರ್ತಾ ಇರುತ್ತೆ, ಅಥವಾ ನಮ್ಮ ಗೃಹಲಕ್ಷ್ಮಿ ಯೋಜನೆ ಅಂದರೆ ನಮ್ಮನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿದು ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ, ಬೇಗನೆ ಒಂದು ಬಟನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ. ಸೊ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತಾನು ಕೂಡ ಕಾಯ್ತಾ ಕುಂತಿದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇನ್ನು ಉಳಿದಂತಹ ಒಂದು 75% ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಮುಟ್ಟಿರುವಂಥದ್ದು. ಯಾಕಂದರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳಿಂದ ಒಂದು ಅರ್ಜಿಯನ್ನು ಸಲ್ಲಿಸುವಂಥವ್ರು. ಸೊ ಅವರಿಗೆ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ಪಟ್ಟಂತ ಒಂದು ಹಣ ಹೋಗಿರುವಂಥದ್ದು. ಸೊ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ತಕ್ಷಣವೇ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಹಣವನ್ನು ಹಾಕತ್ತೆ. ಸೊ ಉಳಿದ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಲಿಜಿಬಲ್ ಯಾರಿಲ್ಲ ನೋಡಿ, ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕುವಂತಹ ಕೆಲಸ ಈಗ ಆಹಾರ ಇಲಾಖೆನೂ ಕೂಡ ಮಾಡ್ತಾ ಇರತ್ತೆ. ಈಗ ಒಂದು 30% ಅಥವಾ 40% ಫಲಾನುಭವಿಗಳನ್ನ ತೆಗೆದಾಕುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಅವ್ರಿಗೆ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿಲ್ಲ, ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಜಾಬ್ ಅನ್ನ ಹೊಂದಿರ್ತಾರೆ. ಇಷ್ಟೆಲ್ಲಾನು ಕೂಡ ಸಾಕಷ್ಟು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ ನಾನು, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಒಂದು ರೂಲ್ಸ್ಗಳು ಯಾವ ರೀತಿಯಾಗಿ ಬಂದಿದ್ದಾವೆ. ಸೊ ಯಾವ ರೂಲ್ಸ್ಗಳನ್ನ ತಂದುಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗ್ತಾ ಇದೆ, ರೇಷನ್ ಕಾರ್ಡ್ಗಳಿಂದ ರದ್ದು ಮಾಡಲಾಗ್ತಾ ಇದೆ. ಇದನ್ನೆಲ್ಲನೂ ಕೂಡ ನಿಮಗೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ. ರೆಗ್ಯುಲರ್ ಯಾರು ವ್ಯೂವರ್ಸ್ ಇದ್ದೀರಾ, ಯಾರನ್ನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಹೌದಲ್ವಾ. ಈಗ ಇಂತಹ ಒಂದು ರೂಲ್ಸ್ಗಳನ್ನ ತಂದುಬಿಟ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಇದರಿಂದ ಸರ್ಕಾರಕ್ಕೂ ಕೂಡ ಒಳ್ಳೆಯದೆ, ಬಡ ಜನರಿಗೂ ಕೂಡ ಒಳ್ಳೆಯದು. ಯಾಕಂದರೆ ಅವರು ಎಲಿಜಿಬಲ್ ಇಲ್ಲ ಅಂದರೂ ಈ ಒಂದು ಯೋಜನೆಗಳನ್ನು ಪಡೀತಾ ಇದ್ರು. ಆ ಒಂದು ಯೋಜನೆಗಳನ್ನು ನಿಲ್ಲಿಸಿಬಿಟ್ರೆ ಅವರಿಗೆ ಮತ್ತೆ ಬಡ ಜನರಿಗೆ ಹೆಚ್ಚಿನ ಅಮೌಂಟನ್ನು ಹಾಕ್ಬೋದಲ್ವಾ. ಮತ್ತೊಂದೆರಡು ತಿಂಗಳು ಕಂಟಿನ್ಯೂಸ್ ಆಗಿ ಅಮೌಂಟನ್ನು ಹಾಕ್ಬೋದು. ಸರ್ಕಾರದ ಬಳಿ ಏನು ಶಾರ್ಟೇಜ್ ಅಮೌಂಟ್ ಬಿದ್ದಿದ್ರು ಸಹಿತ ಇಲ್ಲಿರುವಂತಹ ಅಮೌಂಟು ಹಾಕ್ಬೋದಾಗಿರುತ್ತೆ. ಬಡ ಜನರಿಗೆ ಹೋಗುವಂತಹ ಹಣ ಶ್ರೀಮಂತರಿಗೆ ಕೊಟ್ಟರೆ ಉಪಯೋಗವಿಲ್ಲ, ಅದು ಆಹಾರ ಇಲಾಖೆಗೆ ಹೊಡೆತ ಬೀಳುವಂಥದ್ದು. ಸೊ ಅದನ್ನೆಲ್ಲನೂ ತಡೆಗಟ್ಟಿ ಈಗ ನಿಮಗೆ ಹಣ ಬರುವ ಹಾಗೆ ಮಾಡಿರುವಂಥದ್ದು ಈಗ ಆಹಾರ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಅವರು ಒಂದು ಒಳ್ಳೆಯ ಕೆಲಸನೇ ಮಾಡಿದಾರಂತಾನೆ ಅನ್ಬೋದು. ಯಾಕಂದರೆ ಬಡ ಜನರಿಗೋಸ್ಕರ ಮಾಡಿರುವಂತಹ ಯೋಜನೆಗಳನ್ನು ಸೊ ಮೊದಲೇ ಹೇಳಿರೋರು BPL ರೇಷನ್ ಕಾರ್ಡನ್ನು APL ರೇಷನ್ ಕಾರ್ಡ್ ಹೊಂದಿದವರಿಗೆ ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ BPL APL ರೇಷನ್ ಕಾರ್ಡ್ ಹೊಂದಿರುವಂತಹ ಮಹಿಳಾ ಫಲಾನುಭವಿಗಳಿಗೆ ಕೊಡ್ತೇವೆ ಅಂತ ಹೇಳಿಲ್ಲ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ನಿಮಗೆ ಹಣ ಬಂದಿಲ್ಲ ಅಂದರೆ ನಿಮಗೆ ಕನ್ಫರ್ಮ್ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ನಿಮಗೆ ಡೌಟ್ಸ್ ಇರುತ್ತೆ. ಈಗ ನಮ್ಗೆ ಹಣ ಬಂದಿಲ್ಲಪ್ಪ, ನಾವು ಏನು ಮಾಡಬೇಕು, ನಮ್ದು ಏನು ರೇಷನ್ ಕಾರ್ಡ್ ರದ್ದಾಗಿದೆಯೋ ಗೊತ್ತಾಗ್ತಾ ಇಲ್ಲ, ನಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇರೋ ಗೊತ್ತಾಗ್ತಾ ಇಲ್ಲ. ನೀವೇನು ಮಾಡಬೇಡಿ, ಆಹಾರ ಇಲಾಖೆಗೆ ಹೋಗಿ ಚೆಕ್ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಲ್ವೋ ಅಂತ ನಾನು ಹೇಳಿದ್ದೀನಿ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬೇಕಾದ್ರೆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಳ್ಳಿ. ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಏನು, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ನಿಮ್ಮ CS ಸೆಂಟರ್ ಗ್ರಾಮೋನ್ ಕರ್ನಾಟಕದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ಸರ್ವರ್ ಇಶ್ಯೂ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸನ್ನು. ಅಲ್ಲಿ ಏನಾದರೂ ನೀವು ಆದಾಯ ತೆರಿಗೆ ಕಟ್ತಾ ಇರಲ್ಲ ನಿಮ್ಮ ಮನೆಯಲ್ಲಿ, ಆದರೂ ಸಹಿತ ನಿಮ್ಮದು ಆದಾಯ ತೆರಿಗೆ ಕಟ್ತಾ ಇರಿದಿರಾ ಅಂತ ನಿಮ್ದು ಏನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರ್ತಾ ಇದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಹಣ ಬರಲ್ಲ. ಅದಕ್ಕೋಸ್ಕರ ನೀವು ಚೆಕ್ ಮಾಡಿ. ಆ ರೀತಿ ಏನಾದರೂ ನೀವು ಕಟ್ತಾ ಇರಲಿಲ್ಲ ಅಂದರೂ ಸಹಿತ ಬರ್ತಾ ಇದ್ದರೆ ನೀವು ಏನು ಮಾಡಬೇಕಂತ ನಾನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳು ತಿಳಿಸ್ಕೊಟ್ಟಿದ್ದೀನಿ. ಆದರೂ ಸಹಿತ ಒಂದು ಸ್ವಲ್ಪ ಹೇಳ್ತೀನಿ ಕೇಳಿಲಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಆ ಒಂದು ದೃಢೀಕರಣ ಪತ್ರವನ್ನು ರೆಡಿ ಮಾಡಿಕೊಂಡು ಅದನ್ನು ಏನು ಮಾಡಬೇಕು, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಬಿಟ್ರೆ ನಿಮ್ಮ ಒಂದು ಎಲ್ಲನೂ ಕೂಡ ನಿಮಗೆ ಬರಬೇಕಾಗಿರುವಂಥ ಹಣವನ್ನು ನೆಕ್ಸ್ಟ್ 1-2 ದಿವಸಗಳ ಬಿಟ್ಟು ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ 11ನೇ ಕಂತಿನ ಹಣ ಬರಬೇಕು
ಹಾಕಬೇಕಾಗಿತ್ತು ಅದನ್ನು ಕೂಡ ಹಾಕಿಕೊಡ್ತಾರೆ. ಸೊ ಉಳಿದಂಥವ್ರಿಗೆ ಏನಿದೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದನೇ ತೆಗೆದಾಕ್ಬಿಡ್ತಾರೆ, BPL ರೇಷನ್ ಕಾರ್ಡಿಂದ ರದ್ದು ಮಾಡ್ತಾರೆ. ಸೊ ಈ ರೀತಿ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆನೇ ಅಪ್ಡೇಟ್ ಮಾಡ್ತಾ ಇರುವಂಥದ್ದು ಈಗ ಆಹಾರ ಇಲಾಖೆ ಮತ್ತು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಅಪ್ಡೇಟ್ ಮಾಡಿಕೊಂಡು ಯಾರು 100% ಒರಿಜಿನಲ್ ಫಲಾನುಭವಿಗಳು ಇರ್ತಾರೆ ನೋಡಿ, ಸೊ ಅವರಿಗೆ ಮಾತ್ರ ಹಣ ಹಾಕುವಂತಹ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಸೊ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏನು ಡೌಟ್ಸ್ ಇದೆ, ನಮಗೆ 11ನೇ ಕಂತಿನ ಹಣ ಬಂದಿದೆಪ್ಪ, ಆದರೆ 12ನೇ ಕಂತಿನ ಹಣ ಕೂಡ ಅವಾಗ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಇನ್ನೂವರೆಗೂ ಕೂಡ ಹಾಕಿಲ್ಲಲ್ಲ, ಒಬ್ಬೊಬ್ಬರಿಗೆ 4,000 ಹಾಕಿದಾರಲ್ಲ ಅಂತ ನಿಮಗೂ ಕೂಡ ಕೇಳ್ಬೋದು. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಹೋಗಿದೆ ನಿಜ, ಆದರೆ ಅದು ಯಾರಿಗೆ ಹೋಗಿದೆ ಅಂದರೆ 5% ಅಥವಾ 7% ಫಲಾನುಭವಿಗಳಿಗೆ ಮಾತ್ರ, 5ರಿಂದ 7% ಫಲಾನುಭವಿಗಳಿಗೆ ಮಾತ್ರ ಹೋಗಿರುವಂಥದ್ದು. ಉಳಿದ ಎಲ್ಲ ಫಲಾನುಭವಿಗಳಿಗೆ ಸೇಮ್ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ನು ಕೂಡ, ಯಾಕಂದರೆ ಅಮೌಂಟ್ ಹೋಗಬೇಕಾಗಿರುವಷ್ಟು ಯಾರಿಗೂ ಕೂಡ ಹೋಗಿಲ್ಲ. ನಿಮ್ಗೆ ಹೆಚ್ಚಾನೆಚ್ಚು ಜನರಿಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿರುವಂಥದ್ದು. 4,000 ರೂಪಾಯಿ ಯಾರಿಗೆ ಹೋಗಿದೆ ನೋಡಿ, ಸೊ ಅವರಿಗೆ ಒಂದು 12 ಮತ್ತು 13ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಅರ್ಥ. ಮತ್ತೆ ಜಮಾ ಆಗುತ್ತೆ ಅಂತ ಏನಿಲ್ಲ, ಅವರಿಗೆ ಡೈರೆಕ್ಟಾಗಿ 13ನೇ ಕಂತಿನ ಹಣ ಜಮಾ ಆಗುತ್ತೆ. 11 ಮತ್ತು 12 ಕಂತು 4,000 ಒಟ್ಟಾರೆಯಾಗಿ ಈಗಾಗಲೇ ಜಮಾ ಆಗಿದೆ ಅಂತ ತಿಳ್ಕೊಂಬಿಡಿ. ನೀವೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೂ ಕೂಡ 12ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಎಲ್ಲರ ಖಾತೆಗೂ ಕೂಡ ಬರ್ತಾ ಇರುವಂಥದ್ದು. ಇನ್ನು 13ನೇ ಕಂತಿನ ಹಣದ ಬಗ್ಗೆ ಒಂದು ಸ್ವಲ್ಪ ಬಿಗ್ ಅಪ್ಡೇಟ್ ಕೊಡ್ತೀನಿ ಕೇಳಿ. ಇಲ್ಲಿ ಇದೇ 25ನೇ ತಾರೀಕಿನ ನಂತರ, ಆಗಸ್ಟ್ 25ನೇ ತಾರೀಕಿನ ನಂತರ DBTಗೆ ಪುಷ್ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅವರೇ ಖುದ್ದಾಗಿ ಮಾಧ್ಯಮದಲ್ಲಿ ಹೇಳಿರುವಂಥದ್ದು. ಇದೇ ಒಂದು 25ನೇ ತಾರೀಕಿನ ನಂತರ 13ನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಸೊ ಅದನ್ನು ಕೂಡ DBTಯಿಂದ ಟ್ರೆಜರಿಗೆ ಪುಷ್ ಮಾಡ್ತೀವಿ. ಸೊ ಟ್ರೆಜರಿಗೆ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಏನು ಮಾಡಬೇಕು, ಬ್ಯಾಂಕ್ಗಳ ಕೆಲಸ ಆಗಿರುತ್ತೆ, ಅವಾಗ ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಯಾರ್ಯಾರಿಗೆ ಎಷ್ಟೆಷ್ಟು ಕಳಿಸ್ಬೇಕು ಅವು ಆಯಾ ಬ್ಯಾಂಕ್ಗಳಿಗೆ ಕಳಿಸಿದ ತಕ್ಷಣ ಸೊ ಅವು ಬ್ಯಾಂಕ್ಗಳು ಅವರವರ ಒಂದು ಫಲಾನುಭವಿಗಳಿಗೆ ಕಳಿಸುವಂತಹ ಕೆಲಸ ಆಯಾ ಬ್ಯಾಂಕ್ಗಳು ಮಾಡ್ತಾರೆ. ನಿಮ್ಮ ಅಕೌಂಟ್ಗಳು ಯಾವ್ಯಾವ ಬ್ಯಾಂಕ್ಗಳಿದ್ದಾವೆ ಸೊ ಅವು ಬ್ಯಾಂಕ್ಗಳು ನಿಮ್ಮ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತವೆ ವೀಕ್ಷಕರೇ. ಸೊ ಅದರ ಬಗ್ಗೆ ಏನು ವರಿ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ. ಈಗಾಗಲೇ 2,000 ರೂಪಾಯಿ ಹೆಚ್ಚೆಚ್ಚು ಜಿಲ್ಲೆಗಳಿಗೆ ಜಮಾ ಆಗಿರುವಂತಹ ಜಿಲ್ಲೆಗಳು ಯಾವುದಾದ್ರು ಇದ್ರೆ ಇಲ್ಲಿ ನೋಡಿ, ದಕ್ಷಿಣ ಕನ್ನಡ, ದಾವಣಗೆರೆ, ವಿಜಯಪುರ, ಉಡುಪಿ ಕೂಡ ಜಮಾ ಆಗಿರುವಂಥದ್ದು, ಕಲಬುರಗಿ, ದಾವಣಗೆರೆ ಕೂಡ ಜಮಾ ಆಗಿರುವಂಥದ್ದು. ಸೊ ಅದೇ ರೀತಿಯಾಗಿ ಕೋಲಾರ ಕೂಡ ಜಮಾ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಬೆಂಗಳೂರಿನಿಂದ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಆಲ್ಮೋಸ್ಟ್ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಕೊಂಡು BPL ರೇಷನ್ ಕಾರ್ಡ್ ರೆಡಿ ಮಾಡ್ಕೊಂಡಿರುವಂಥವ್ರು ಬೆಂಗಳೂರಿನಲ್ಲಿನೇ ಇದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ತೆಗೆದಾಕಲಾಗಿದೆ. ನೀವು ಕೂಡ ರೇಷನ್ ಕಾರ್ಡ್ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಮಾಡಿಸ್ಕೊಂಡಿದ್ರೆ ಆದರೆ ನಿಮಗೂ ಕೂಡ ಹಣ ಬರಲ್ಲ ವೀಕ್ಷಕರು. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವೇನು ತಿಳ್ಕೊಂಡ್ರೂ ಪರವಾಗಿಲ್ಲ. ಸೊ ಅದು ಇದು ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡಿ ಕೂಡ, ಯಾಕಂದರೆ ಇದ್ದಿರುವಂತಹ ಮಾಹಿತಿ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲಿ ಹೆಚ್ಚಾನೆಚ್ಚು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂಥವ್ರು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿದ್ದಾರಂತೆ. ಸೊ ಅವರೆಲ್ಲರನ್ನೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ಹೆಚ್ಚಾನೆಚ್ಚು ಫಲಾನುಭವಿಗಳು, ಒರಿಜಿನಲ್ ಫಲಾನುಭವಿಗಳಂತೂ ಹಾಕ್ತಾರೆ ಅಮೌಂಟ್, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೀವು ಬೆಂಗಳೂರಿನಲ್ಲಿ ಇದ್ರೂ ಸಹಿತ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದರೆ, ನೀವು ಒರಿಜಿನಲ್ ಫಲಾನುಭವಿಗಳಾಗಿದ್ದರೆ ನಿಮಗೆ ಹಣ ಹಾಕ್ತಾರೆ, 100% ಹಾಕ್ತಾರೆ. ಆದರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಫೇಕ್ ಇದ್ದರೆ, BPL ರೇಷನ್ ಕಾರ್ಡನ್ನು ನೀವು ಹಣ ಕೊಟ್ಟು ಮಾಡಿಸಿದ್ದೆ ಆದರೆ ಗೌರ್ಮೆಂಟ್ ಜಾಬ್ ಹೊಂದಿದ್ರು ಸಹಿತ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ನಿಮಗೆ 100% ನಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ರದ್ದು ಮಾಡಲಾಗುತ್ತದೆ. ಮತ್ತು ಈ ಒಂದು BPL ರೇಷನ್ ಕಾರ್ಡಿಂದನೂ ಕೂಡ ರದ್ದು ಮಾಡಲಾಗುತ್ತೆ, ಅಥವಾ ಅದನ್ನು APLಗೆ ಕನ್ವರ್ಟ್ ಮಾಡ್ತಾರೆ. ಬಡ ಜನರಿದ್ದರೆ ಅಂದರೆ ಮೀಡಿಯಂ ಜನರಿದ್ದರೆ, ಶ್ರೀಮಂತರಿದ್ದರೆ ಅವು APL ಕೂಡ ನಿಮಗೆ ಸಿಗೋದಿಲ್ಲ, ಯಾವ ರೇಷನ್ ಕಾರ್ಡ್ ಕೂಡ ಸಿಗೋದಿಲ್ಲ. ಸೊ ಅಂತಹ ಒಂದು ಪರಿಸ್ಥಿತಿನೂ ಕೂಡ ಬರ್ತಾ ಇದೆ. ಈಗ ಹೆಚ್ಚೆಚ್ಚು ಬೆಂಗಳೂರಿನಲ್ಲಿ ಕೂಡ ತೆಗೆದು ಹಾಕಿದಾರಲಾಗಿದೆ. ಈಗ ಆಹಾರ ಇಲಾಖೆ ಕೂಡ ಒಂದು ಕೆಲಸ ಮಾಡಿದೆ. ನಿಮ್ಗೆ ಅದಕ್ಕೂ ಹೆಚ್ಚೆಚ್ಚು ಫಲಾನುಭವಿಗಳಿಗೆ ಬೆಂಗಳೂರಿನಲ್ಲಿ ಬಂದಿಲ್ಲ. ಸೊ ಅವರು ಹೆಚ್ಚೆಚ್ಚು ಕಮೆಂಟ್ ಬೆಂಗಳೂರಿನಲ್ಲಿನೇ ಮಾತ್ರ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಉಳಿದ ಹೆಚ್ಚೆಚ್ಚು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಆಲ್ಮೋಸ್ಟ್ ಅಮೌಂಟ್ ಹೋಗಿರುವಂಥದ್ದು ವೀಕ್ಷಕರ. ಸೊ ಇದ್ರ ಬಗ್ಗೆ ಕ್ಲಿಯರಿಟಿ ಇರಲಿ ನಮಗೆ, ಹೌದಲ್ವಾ? ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತಿಳಿಸಲೇಬೇಕಾಗತ್ತೆ, ತಿಳಿಸ್ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಈಗ 12 ಜಿಲ್ಲೆಗಳನ್ನು ತಿಳ್ಕೊಳ್ಳೋಣವಾ? ಸೊ ಈ 12 ಜಿಲ್ಲೆಗಳು ಯಾವುವು, ಆ ಒಂದು ಜಿಲ್ಲೆಗಳಲ್ಲಿ ಯಾವ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ. ಈ ಒಂದು ಬೆಂಗಳೂರು ನಗರದಲ್ಲಿ ಆಲ್ಮೋಸ್ಟ್ ಕಡಿಮೆ ಫಲಾನುಭವಿಗಳಿದ್ದಾರೆ. ಸೊ ಅವ್ರಿಗೂ ಕೂಡ ಹಣ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಕಡಿಮೆ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೊಂದಿದವರು ಕೂಡ ಕಡಿಮೆ ಫಲಾನುಭವಿಗಳಿದ್ದಾರೆ. ಸೊ ಅವ್ರಿಗೂ ಕೂಡ ಹಣ ಹಾಕುವಂತಹ ಕೆಲಸ ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇರುವಂಥದ್ದು. ಸೊ ಇಷ್ಟು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಅರ್ಧಕ್ಕರ್ಧ ಫಲಾನುಭವಿಗಳಿಗೆ ಅಮೌಂಟ್ ಹಾಕುವಂತಹ ಕೆಲಸ ಇವತ್ತು ಮಾಡ್ತಾ ಇರುವಂಥದ್ದು ಆಹಾರ ಇಲಾಖೆ. ಸೊ ನಿಮಗೆ ಹಣ ಬಂದಿಲ್ಲ ಅಂದರೆ ಇಂದು ಬರುವಂತಹ ಚಾನ್ಸಸ್ ಇರುತ್ತೆ. ಬ್ಯಾಂಕ್ಗಳಿಂದ ಎಲ್ಲ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ ಟ್ರೆಜರಿದಿಂದ DBTಯಿಂದ ಟ್ರೆಜರಿಗೆ ಪುಷ್ ಮಾಡಿ ಟ್ರೆಜರಿದಿಂದ ಈಗಾಗಲೇ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು
ಮಾಡಿದಾವಂತೆ. ಸೊ ಎಲ್ಲರಿಗೂ ಕೂಡ ಹಣ ಹಾಕುವಂತಹ ಕೆಲಸ ಈಗ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ. ನಿಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದರೆ ಹಣ ಜಮಾ ಆಗತ್ತೆ ನೋಡಿ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈಗ 11ನೇ ಕಂತಿನ ಹಣ ಬಿಟ್ಟಿದ್ದಾರೆ ಅಂದ ಬಳಿಕ 12ನೇ ಕಂತಿನ ಹಣ ಬಿಡಲೇಬೇಕು ಕಣ್ರಿ. ಸೊ ಇದು ಮಹಿಳೆಯರ ತಾಕತ್ ಅಂತ ಅನ್ಬೋದು. ಯಾಕಂದರೆ ಪ್ರತಿಭಟನೆ ಮಾಡಿಲ್ಲ ಅಂದರೆ ಒಂದು ಭವಿಷ್ಯ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಾಗ್ತಾ ಇತ್ತು ಕಣ್ರಿ. ನಿಮ್ಗೆ ಗೊತ್ತಿರುವಂಥದ್ದು ಒಂದು ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರು, ಯಾವ ರೀತಿಯಾಗಿ ಘೋಷಣೆಗಳನ್ನು ಕೂಗಿದ್ರು, ಎಲ್ಲರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ಎಲ್ಲ ಜಿಲ್ಲೆಗಳಲ್ಲಿ. ಸೊ ಇದನ್ನೆಲ್ಲ ಮಾಡಿದ ಮೇರೆಗೆ ಗೃಹಲಕ್ಷ್ಮಿ ಯೋಜನೆಗೆ ಬಗ್ಲೇಬೇಕಾಯಿತು ಸರ್ಕಾರ. ಸೊ ಮಹಿಳೆಯರಿಗೆ ಅದಕ್ಕೋಸ್ಕರ ಈಗ ಹಣ ಹಾಕ್ತಾ ಇದ್ದಾರೆ. ಈಗ 11ನೇ ಕಂತಿನ ಹಣ ಕೂಡ ಹಾಕ್ತಾ ಇದ್ದಾರೆ, 12ನೇ ಕಂತಿನ ಹಣ ಕೂಡ ಬರುತ್ತೆ, ಮುಂಬರುವಂತಹ ಎಲ್ಲ ಕಂತುಗಳು ಬರುತ್ತವೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಎಲ್ಲ ಕೂಡ ಬಿಗ್ ಅಪ್ಡೇಟ್ಸ್ಗಳ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ನೀವೇನು ಮಾಡಬೇಕು ಹೇಳಿ, ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಬೇಕು, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಕಣ್ರಿ. ಸೊ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.